ಸೊ ತಗೊಳ್ಳಿ ಹೇಳಿ, ಎಲ್ಲಿಗೆ ಹೋಗ್ತಿದ್ದೀವಿ? ತಿರುಪತಿಗೆ ಹೋಗ್ತಾ ಇದೀನಿ. ಏನಕ್ಕೆ? ದರ್ಶನ ಮಾಡಕ್ಕೆ, ಬಾಲಾಜಿ ದರ್ಶನ ಮಾಡಕ್ಕೆ. ಏನ್ ವಿಶೇಷ? ವಾಟ್ ಸ್ಪೆಷಲ್? ನಮ್ಮ ಅಲಿಯವರಿಗೆ, ನಮ್ಮ ಡಾಕ್ಟರ್ಗೆ ಜಾಬ್ ಬಂದಿದೆ, ಅದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ. ಗೈಸ್, ಅವ್ರು ಹೇಳ್ದಂಗೆ ಎಸ್, ವಿ ಗಾಟ್ ಅ ಜಾಬ್. ನಾಟ್ ಓನ್ಲಿ ಮೀ, ಲೈಕ್ ನನ್ನ ನಾದ್ನಿ ಕೂಡ ಲೈಕ್ 1.5 ವರ್ಷ ಇರಲಿಲ್ಲ. ನಮ್ಮ ನಾದ್ನಿಗೂ ಅಷ್ಟೇ ಆಲ್ಮೋಸ್ಟ್ 8 ತಿಂಗಳಿಂದ ಕೆಲಸ ಇರಲಿಲ್ಲ. ಗೋವಾಗೆ ಹೋಗಕ್ ಮುಂಚೆನೆ ಸಿಕ್ಕಿರೋದು. ಸೊ ನಮ್ಮ ಅತ್ತೆಯವ್ರು ಬೇಡ್ಕೊಂಡಿದ್ರು. ಎಸ್, ಹೇಳ್ದಂಗೆ ಲೈಕ್ ಅವರು ಒಂದು ಬೇಡ್ಕೊಂಡಿದ್ರು, ಈ ತರ ಕೆಲಸ ಸಿಕ್ಕರೆ ತಿರುಪತಿ ಹೋಗ್ತೀವಿ ಅಂತ. ಎಸ್, ಅದೇ ಒಂದು ರೀಸನ್ ಹೋಗ್ತಿದೀವಿ. ಅದೇ ಗೋಕರ್ಣ ಗ್ಯಾಂಗೆ, ಬಟ್ ಏನಂದ್ರೆ ಲಗೇಜ್ ಕಮ್ಮಿ. Lights reflect dreams, mirrored ambition. Chasing glory in the chaos, no permission. Quick wit, sharp tongue, arrows in the dark. Navigating life, playing like a part. Alleyways to the grand concert hall floor. Putting beats, calling life. ಕುತ್ಕೊಳ್ಳಿ ಬೇಗ. ನೋಡಿ ಗಾಯ್ಸ್, ಇಲ್ಲಿದೆ ಸೀಟು. ಎಕ್ಕಿ ಬೇಗ. ఎక్కువ ಡಾಲಿ. ಎಸ್, ಗಂಟೆ ಎಕ್ಸಾಕ್ಟ್ಲಿ 11:54 ಆಯ್ತು. ಸೊ 12 ಗಂಟೆ ಮಿಡ್ ನೈಟು. ಸೊ ಎಕ್ಸಾಕ್ಟ್ಲಿ 12:30. Past struggles, now chapters in a book. Flipping through pages, never a second look. Running fast, marathon of vibes, so free. Corner to corner, city to city, life beats. ಅದೇ ಒಂದು ತಿರುಪತಿನ 3 ಸಲ ಹೋಗಿದ್ವಿ. 3 ಸಲನೂ ಡಿಫ್ರೆಂಟ್ ರೀತಿಯಲ್ಲೇ ಹೋಗಿದ್ದೀನಿ. ಸೊ ಯಾವ್ಯಾವ ತರ ಅಂತ ಚಾನಲ್ ಅಲ್ಲಿ ಆಲ್ರೆಡಿ ವಿಡಿಯೋ ಇದೆ ನೋಡಿ. ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿ ಹೋಗ್ತಿದೀವಿ. ಏನಂತ ಹೇಳ್ತೀನಿ. ಗುಡ್ ನೈಟ್ ಭಯ್ಯ. ಅದೇ 1055. ಅದೇ ಹೊಸಕೋಟೆ ಟೋಲ್, ಅದೇ ಕೋಲಾರು, ಅದೇ ಮುಳಬಾಗಿಲು. ಎಕ್ಸಾಕ್ಟ್ಲಿ ಪುಂಗನೂರ್ ಹತ್ರ ಇದೀವಿ. ಯಾರು ನೋಡ ಎಲ್ರು ನೋಡಿ ನಗ್ತವ್ರ. ಅದೇ ಕರ್ನಾಟಕ ಆಂಧ್ರ ಬಾರ್ಡರ್. ಸೊ ಅದೇ ಚಿತ್ತೂರು ಟೌನ್ ಲೆಫ್ಟ್, ಅದೇ ಸ್ಟಾಪ್ ನೋಡಿ ಅಂಕಲ್. ಅದೇ NH 140, ಅದೇ ತಿರುಪತಿ. ಶ್ರೀವಾರಿ ಮೆಟ್ಟಿಗೆ ಬಂದಾಯ್ತು. ಇನ್ನು 6 ಕಿಲೋಮೀಟರ್ ಇದೆ. ಟೈಮ್ ನೋಡ್ತಾ ಇದ್ದೀರಾ. ಸೊ 4:40. ಆ್ಯಂಡ್ ಆಲ್ಸೋ ಏನು ಹೇಳಿ 12:34 ಬಿಟ್ಟೆ, ಎಕ್ಸಾಕ್ಟ್ಲಿ 4:34. ಅದು ಲೈಕ್ 10 ಫ್ಯಾಕ್ಟ್ರಿವರೆಗೂ ಫುಲ್ ಜಾಮ್ ಆಗಿತ್ತು ಮೆಟ್ರೋ ವರ್ಕ್ ಇರೋದ್ರಿಂದ. ಅದೆಲ್ಲ ಇಲ್ಲಾಂದ್ರೆ ಪಕ್ಕ 3.5 ಅವರಲ್ಲಿ ಬರ್ತಿದ್ದೆ. ಇದು ಒಂಥರ ರೆಕಾರ್ಡ್ ಗುರು. ಕೇವಲ 4 ಅವರಲ್ಲಿ ಬಂದಿದ್ದೀನಿ ಫಾರ್ ದ ಫಸ್ಟ್ ಟೈಮ್. ಸೊ ಇಲ್ಲಿಂದಾನೇ ನಿಂತೈತೆ. ಯಾಕೆ ನಿಂತೈತೆ ಗೊತ್ತಿಲ್ಲ. ಐ ಥಿಂಕ್ 6 ಗಂಟೆಯಿಂದ 6 ಗಂಟೆಗೆ ಓಪನ್ ಈ ಶ್ರೀವಾರಿ ಮೆಟ್ಟು. ಎಲ್ಲಿ ಕೊಡ್ತಾರಂತ ಈಗ? ಎಷ್ಟು ಗಂಟೆ ಕೊಡ್ತಾರಂತೆ ಈ ರೋಜು? ಭೂದೇವಿ ಬ್ರೋ, ಕ್ಯೂ ಎಷ್ಟೊತ್ತಾಗುತ್ತೆ ಕೇಳಿ ಟಿಕೆಟ್ ತೊಗೊಳಕ್ಕೆ. ಅಂಕಲ್ ಟೋಕನ್ ಸಿಗುತ್ತಾ ಕೇಳಿ. 4 ಗಂಟೆಗೆ ಹೋದ್ರೆ ಎಷ್ಟು ಗಂಟೆಗೆ ಹೋಗಿ ನಿಲ್ಬೇಕು ಕೇಳಿ? ಎಲ್ಲಾರು ಹೋಗ್ಬೇಕಾ ಇಲ್ಲ ಒಬ್ರು? ಬನ್ನಿ ರೂಮ್ಗೆ ಹೋಗೋಣ ಬೇಗ. ಟೈಮ್ ಆಯ್ತು, ನಾನು ನಿದ್ದೆ ಮಾಡಿ. Never blink, dodge the haze. Echoes of the past haunt sometimes the blaze. Blueprint the future, scribbled on city walls. Stand tall, fortress of rhymes, never falls. ಸೊ ಎಸ್ ಗೈಸ್, ಟೈಮ್ ಎಕ್ಸಾಕ್ಟ್ಲಿ 5:17 ಆಯ್ತು. ನೀವೆಲ್ಲ ಸಿಕ್ಕಾಪಟ್ಟೆ ಕನ್ಫ್ಯೂಸ್ ಅಲ್ಲಿ ಇರ್ತೀರಾ ಏನ್ ನಡೀತಿದೆ ಇಲ್ಲಿ ಅಂತ. ಸೊ ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಸೊ ಟೋಟಲ್ ತಿರುಮಲ ಅಂದ್ರೆ ಲೈಕ್ ಟಾಪ್ಗೆ ದರ್ಶನಕ್ಕೆ 3 ವೇಲ್ ಹೋಗ್ಬೋದು. ಒಂದು ಘಾಟ್ ರೋಡ್, ಇನ್ನೊಂದು ಅಲಿಪಿರಿ ಮೆಟ್ಲು, ಇನ್ನೊಂದು ಶ್ರೀವಾರಿ ಮೆಟ್ಲು. ನಾವು ಫಸ್ಟ್ ಟೈಮ್ ಬಂದಾಗ ಘಾಟ್ ರೋಡ್ ಮೇಲ್ಗಡೆ ಹೋಗ್ಬಿಟ್ಟು ಹಂಗೆ ದರ್ಶನ ಮಾಡ್ಕೊಂಡ್ರಿ. ಸೆಕೆಂಡ್ ಟೈಮ್ ಬಂದಾಗ ಅಲಿಪಿರಿ ಮೆಟ್ಲು ಮೂಲಕ ಹೋಗಿ ದರ್ಶನ ಆಗಿಲ್ಲ ಅಂದ್ಬಿಟ್ಟು ವಾಪಸ್ ಬಂದಿದ್ವಿ. ಸೊ 3ನೇ ಸಲ ಏನ್ ಮಾಡಿದ್ವಿ, ಡೈರೆಕ್ಟ್ ಇಬ್ರು ಮಾತ್ರ ಅಲಿಪಿರಿ ಮೆಟ್ಲಲ್ಲಿ ಬಂದ್ರು. ನಾವು ಮಿಗ್ದವರೆಲ್ಲ ಮೇಲ್ಗಡೆ ಹೋಗಿ ರೂಮ್ ತಗೊಂಡು ಅವ್ರಿಗೋಸ್ಕರ ವೆಯ್ಟ್ ಮಾಡಿ ಆಮೇಲೆ ದರ್ಶನ ಮುಗಿಸಿದ್ವಿ. ಸೊ ಎಸ್, ಈ ತರ 3 ರೂಟ್ ಅಲ್ಲಿ ಹೋಗ್ಬೋದು. ಅಲಿಪಿರಿ ಮೆಟ್ಲು ಮೂಲಕನೂ ನಾವು ಹೋಗಿ ಕವರ್ ಮಾಡಿದೀವಿ. ಆಲ್ಸೋ ಘಾಟ್ ರೂಟ್ ಅಲ್ಲೂ 2 ಸಲ ಹೋಗಿ ಕವರ್ ಮಾಡಿದ್ವಿ. ಸೊ ಎಸ್, ಇರೋದು ಒಂದೇ ಒಂದು ರೂಟ್ ಶ್ರೀವಾರಿ ಮೆಟ್ಲು. ಸೊ ಅದನ್ನ ಟ್ರೈ ಮಾಡೋದಂತೆ ಫಸ್ಟ್ ನಮ್ಗೆ ಇದ್ದಿದ್ದು ಒಂದು ವ್ಯವಸ್ಥೆ ಏನಪ್ಪಾ ಅಂತ ಹೇಳಿದ್ರೆ, ಬೆಳಗ್ಗೆ 4 ಗಂಟೆಗೆ ಟೋಕನ್ ಕೊಡ್ತಾ ಇದ್ರಿ ಫ್ರೀ ಸೇವಾ ದರ್ಶನ ಅಂತ. 300 ರೂಪಾಯಿದು ಟೋಕನ್ ಇದ್ ಮಾಡ್ಕೊಂಡ್ ಬರ್ತೀವಲ್ಲ, ಆಲ್ಮೋಸ್ಟ್ ಅದೇ ತರ ಒಂದು ವ್ಯವಸ್ಥೆ. ಈಗ ನಾವು ಹೋಗಿದ್ವಲ್ಲ ಶ್ರೀವಾರಿ ಮೆಟ್ಲು, ಸೊ ಅಲ್ಲಿ ಒಂದು ಕೊಡ್ತಾ ಇದ್ರು. ಬಟ್ ಇವಾಗ ಏನು ರೂಲ್ಸ್ ಚೇಂಜ್ ಮಾಡೋರು ಅಂತ ಹೇಳಿದ್ರೆ, ಅಲ್ಲಿ ನನ್ನ ಹಿಂದ್ಗಡೆನೆ ಭೂದೇವಿ ಕಾಂಪ್ಲೆಕ್ಸ್ ಅಂತಿದೆ. ಆ ಕಾಂಪ್ಲೆಕ್ಸ್ ಅಲ್ಲಿ ಸಾಯಂಕಾಲ 4 ಗಂಟೆಗೆ ಕೊಡ್ತಾರಂತೆ. ಟೈಮ್ ಬೆಳಿಗ್ಗೆ 5 ಗಂಟೆ ಆಯ್ತು. ಸೊ ಈವ್ನಿಂಗ್ 4 o'clock ಗೆ ಲೈಕ್ ಕೊಡ್ತಾರೆ. ಅದನ್ನ ಇಟ್ಕೊಂಡು ನಾವು ನೆಕ್ಸ್ಟ್ ದಿನ ಬೆಳಿಗ್ಗೆ ಅದೇ ಒಂದು ಶ್ರೀವಾರಿ ಮೆಟ್ಲು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೆ ಓಪನ್ ಮಾಡೋದು. ಸೊ ಈಗ ನನ್ನ ಪ್ಲಾನ್ ಏನಂತ ಹೇಳಿದ್ರೆ, ಲೈಕ್ 4 ಗಂಟೆಗೆ ಟೋಕನ್ ಕೊಡ್ತಾರೆ. ಇಲ್ಲೇ ನಿಯರ್ ಬೈ ರೂಮ್ ಮಾಡ್ಕೊಂಡು 4 ಗಂಟೆಗೆ ಟೋಕನ್ ಇಸ್ಕೊಂಡು ನಾಳೆ 5 ಗಂಟೆಗೆ ಶ್ರೀವಾರಿ ಮೆಟ್ಲು ಎತ್ಕೊಂಡು ಅಲ್ಲಿಂದ ಹೋಗಿ ದರ್ಶನ ಮುಗಿಸ್ಕೊಂಡು ನಾಳೆ ಸಾಯಂಕಾಲ ಬೆಂಗಳೂರಿಗೆ ಹೋಗೋಣ ಅನ್ನೋದು ನಮ್ಮ ಪ್ಲಾನ್.
ಸೊ ಇದೇ ಬಾಲಾಜಿ ಬಸ್ ಸ್ಟ್ಯಾಂಡ್ ಅಂತ ಅಲಿಪಿರಿ ಪಕ್ಕದಲ್ಲೇ ಐತೆ. ಇದು ಇವತ್ತೇ ಈ ತರ ಒಂದು ಐತೆ ಅಂತ ನನ್ಗೆ ಇವಾಗಲೇ ಗೊತ್ತಿರೋದು. ಇದು 5ನೇ ಸಲ ಬರ್ತಾ ಇದ್ದೀನಿ. ಹೇ ಜಾಲಿ, ಗುಡ್ ಮಾರ್ನಿಂಗ್. ವೇ ಟು ದಿವ್ಯ ದರ್ಶನಂ ಶ್ರೀವಾರಿ ಮೆಟ್ಟು ಕೌಂಟರ್ಸ್ ಅಂತ. ಈಗ ಶ್ರೀವಾರಿ ಮೆಟ್ಟುಗೆ ಇದು ಅಲಿಪಿರಿ ಮೆಟ್ಲುಗೆ ನಿಮ್ಗೆ ಪಕ್ಕದ ಕಾಂಪ್ಲೆಕ್ಸ್ ಅಲ್ಲಿ ಬರುತ್ತೆ. ಸೊ ಎಸ್ ಗೈಸ್, ಆಕ್ಚುಲಿ ಪ್ಲಾನ್ ಮಾಡ್ಕೊಂಡ್ ಬಂದಿರೋದು. ಸೊ ಇನ್ಮೇಲೆ ಆಗೋದಲ್ಲ ಅನ್ಪ್ಲಾನ್ಡ್. ಸೊ ನನ್ ಜೊತೆ ಸೇರ್ಕೊಂಡು ನೀವು ಎಕ್ಸೈಟ್ ಆಗಿ ಏನೇನಾಗುತ್ತೋ ಗೊತ್ತಿಲ್ಲ. ಪ್ಲಾನ್ ಇಷ್ಟೇ, ರೂಮ್ ಹುಡುಕ್ಬೇಕು, ಚೆಕ್ ಇನ್ ಆಗ್ಬೇಕು, ಮಲಗಿ ಎದ್ದು ಫ್ರೆಶ್ ಅಪ್ ಆಗಿ ತಿರುಪತಿಯಲ್ಲಿ ಸ್ವಲ್ಪ ಶಾಪಿಂಗ್ ಪ್ಲಾನ್ ಮಾಡಿದೀನಿ. ಅದು ಏನಂತ ಇದೇ ವಿಡಿಯೋದಲ್ಲಿ ನೋಡ್ತೀರಾ. ಸೊ ಅದೆಲ್ಲ ಆದ್ಮೇಲೆ 4 ಗಂಟೆಗೆ ಟೋಕನ್ ಅಂತ ಹೇಳ್ತಾರೆ, ಕೆಲವೊಂದ್ಸಲ 2 ಗಂಟೆಗೆ ಕೊಡ್ತಾರಂತೆ. ಸೊ ಆರ್ ಪ್ಲಾನಿಂಗ್ ಟು ಕಮ್ ಅರೌಂಡ್ 12 o'clock. ಟೋಕನ್ ಏನಾದ್ರು 2 ಗಂಟೆ 3 ಗಂಟೆ ಒಳಗಡೆ ಸಿಕ್ಬಿಟ್ಟು ಅಂತ ಹೇಳಿದ್ರೆ, ಸೊ ಇಲ್ಲಿಂದ ಹಾಗೆ ಲೈಕ್ ಮೆಟ್ಲು ಮೂಲಕ ನಡ್ಕೊಂಡೋಗಿ ಇವತ್ತೇ ದರ್ಶನ ಆದ್ರೂ ಆಗ್ಬೋದು, ಗೊತ್ತಿಲ್ಲ. ಸೊ ಎಲ್ಲ ಡಿಪೆಂಡ್ಸ್ ಆನ್ ಟೋಕನ್ ಎಷ್ಟು ಗಂಟೆಗೆ ಸಿಗುತ್ತೆ ಅನ್ನೋ ಒಂದು ಇದ್ರಲ್ಲಿ ಗೊತ್ತಿಲ್ಲ, ಹೇಗೆ ಏನು ಅಂತ ನೋಡೋಣ. ಅಲ್ಲ ಗುರು, ಇಲ್ಲಿ ಏನ್ ಮಾಡೋದು ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ಹಿಂಗ್ ಅಲಿತಿದೀವಿ. ಇವರಿಬ್ರು ನೋಡಿ ಎಷ್ಟು ಆರಾಮಾಗಿ ಮಲ್ಕೊಂಡಿದ್ದಾರೆ, ಯಾವ ಚಿಂತೆನೂ ಇಲ್ಲ, ಏನು ಇಲ್ಲ. ಆಕ್ಚುಲಿ ಲೈನ್ ಇಲ್ಲಿಂದಾನೆ ಸ್ಟಾರ್ಟ್ ಆಗೋದು ದಿವ್ಯ ದರ್ಶನ್ ಅಂತ. ಲೈನ್ ಎಷ್ಟು ಬೆಳೆಯುತ್ತೋ ಗೊತ್ತಿಲ್ಲ. ಒಂದೊಂದ್ಸಲ 12 ಗಂಟೆ 1 ಗಂಟೆಗೆ ಓಪನ್ ಆಗುತ್ತಂತ ಆಗ್ಲಿಂದ ಕುತ್ಕೊಂಡಿದ್ದಾರೆ. ಸೊ ಇನ್ನು 5:36 ಇವಾಗ ಸದ್ಯಕ್ಕೆ ಇಷ್ಟ ಐತೆ. ಲೈನ್ ಎಷ್ಟು ಬೆಳೆಯುತ್ತೋ ಗೊತ್ತಿಲ್ಲ. ನೋಡಿ, ಇದೆ ಇಶ್ಯೂನ್ಸ್ ಆಫ್ ದಿವ್ಯ ದರ್ಶನ್ ಟಿಕೆಟ್ ಶ್ರೀವಾರಿ ಮೆಟ್ಲು ಟೆಂಪ್ರರಿ ಸ್ಟಾಪ್ ಮಾಡಿ ಇಲ್ಲಿ ರಿಕ್ವೆಸ್ಟ್ ಟು ಕಲೆಕ್ಟ್ ದೇರ್ ದಿವ್ಯ ದರ್ಶನ್ ಆನ್ ಭೂದೇವಿ ಕಾಂಪ್ಲೆಕ್ಸ್. ಇದು ಟೆಂಪ್ರರಿ ಆಗಿ ಮಾಡಿರೋ ಒಂದು ಇದು. ಫಸ್ಟ್ ಇದಿರಲಿಲ್ಲ, ಅಲ್ಲೇ ಶ್ರೀವಾರಿ ಮೆಟ್ರೋ ಹತ್ರನೇ ಕೊಡ್ತಿದ್ರು. ಈಗ ಭೂದೇವಿ ಕಾಂಪ್ಲೆಕ್ಸ್ಗೆ ಚೇಂಜ್ ಮಾಡಿದ್ದಾರೆ. ಇಷ್ಟ ಬಂದಂಗೆ ರೂಲ್ಸ್ ಚೇಂಜ್ ಮಾಡ್ತಾ ಇರೋರು. ಫನ್ ಗಾಯ್ಸ್, ಸೂರ್ಯೋದಯ ಆಗೇ ಹೋಯ್ತು. ಇನ್ನು 3 ಅವರ್ ಏನು ಮಾಡೋದು ಗೊತ್ತಿಲ್ಲ. 10 ಗಂಟೆಗೆ ಲೈನಲ್ಲಿ ನಿಲ್ಬೇಕಂತೆ. ಎಸ್, ಹಿಂದ್ಗಡೆ ಇರೋದೇ ರೂಮ್. ಅಯ್ಯೋ, ಏನ್ ನೋಡಿ ಗಾಯ್ಸ್, ಟೋಟಲ್ 5 ಫ್ಲೋರ್ ಐತೆ. ಮೇಲ್ಗಡೆ ಹೋದ್ರೆ ಮೇ ಬಿ ವೆಂಕಟೇಶ್ವರನೇ ಕಾಣಿಸ್ಬೋದು. ಹಿಂಗ್ ನಿಲ್ಲಿಸ್ಬಿಟ್ಟು ಹ್ಯಾಂಡ್ ಬ್ರೇಕ್ ಹಾಕ್ತಿದ್ದೀನಿ, ಅವಾಗ್ಲೂ ಕಾರ್ ಹಿಂದೆ ಬರ್ತಿದೆ. ಯಾಕೆ ಹಿಂದೆ ಬರ್ತಿದೆ ಅನ್ನೋದಾಗ ಹೆವಿ ಸ್ಲೋಪ್ ಅಂತ ಅವಾಗ ಪಕ್ಕದಲ್ಲಿ ನೋಡಿದೆ. ಇವನ್ ಕಲ್ಲಿಟ್ಟಿದ. ಸೊ ನಮ್ಮ ಟಾಟಾ ಪಂಚ್ ಕಲ್ಲಿಡಿ ಅಂದ್ರೆ ನಮ್ಮ ಅಂಕಲ್ ಎಷ್ಟು ದೊಡ್ಡ ಸೈಜ್ ಕಲ್ಲಿಕ್ಕೋರು ನೋಡಿ. Feelings never withdraw. Cold nights, warm dreams, hustling for the cream. Every block another challenge, never what it seems. Silent whispers in the wind, secrets unfold. Weak stories with rhythm, iron thread to gold. Past struggles, now chapters in a book. Flipping the pages, never a second look. Running fast, marathon of vibes, so free. Corner to corner, city to city, life beats. Eyes on the prize, never blink, dodge the haze. Echoes of the past haunt sometimes the blaze. Blueprint the future, scribble. ನಮಸ್ಕಾರ. ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಾಯ್ತು. ಎಸ್, ಟೈಮ್ ಕರೆಕ್ಟಾಗಿ 7 ಗಂಟೆ ಆಯಿತು. ಸೊ ಬ್ಯಾಕ್ ಸೈಡಲ್ಲಿ ನೋಡ್ತಾ ಇದ್ದೀರಾ, ಆಲ್ಮೋಸ್ಟ್ ನಮ್ಮ ಸೂರ್ಯ ಭಗವಾನ್ ಬಂದಾಯ್ತು. ಸೊ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಭರತ್ ಹೇಳಿದ್ದ ಮಚ್ಚ 1ನೇ ತಾರೀಕು 2ನೇ ತಾರೀಕು ತಿರುಪತಿ ಹೋಗ್ತಿದ್ದೀನಿ, ಅವತ್ತೆಲ್ಲೂ ಬರಕ್ ಆಗಲ್ಲ ಅಂತ. ಇದೇ ಆಟ ನೋಡಿ ಹೇಗಿದೆ. ಜಸ್ಟ್ ಈಗ ಸ್ನಾನ ಮಾಡ್ಕೊಂಡ್ ಬಂದಿದ ತಕ್ಷಣ ಮುಡಿ ಹೇಳಿದ್ಲು, ಭರತ್ ತಿರುಪತಿಗೆ ಹೋಗ್ತೀನಿ ಅಂದ್ರೆ ನನ್ಗೆ ಅವಾಗ ನೆನಪಾಯ್ತು. ಹೌದಲ್ಲ, ಅವನು 1ನೇ ತಾರೀಕು ಅಂದ್ಬಿಟ್ಟು ಫೋನ್ ಮಾಡಿದ್ರೆ ಅವನು ಚಿತ್ತೂರಿಗೆ ಹೋಗ್ತಾ ಇದ್ದಾರೆ ಅಂತ. ಇನ್ನು ಚಿತ್ತೂರಿಂದ ಅವ್ರ ಅಣ್ಣ ಅತ್ತಿಗೆ ಎಲ್ಲ ಜಾಯ್ನ್ ಆಗ್ತಾರೆ. ಅಲ್ಲಿಂದ ಬಂದ್ಬಿಟ್ಟು ಗುಂಡು ಓಡಿಸ್ಬಿಟ್ಟು ಸೊ ಮಿಡ್ ನೈಟ್ 12 ಗಂಟೆಗೆ ಹೋಗೋ ಥರ ಅವ್ರದ್ದು ಪ್ಲಾನು. ಸೊ ಬೆಳಗ್ಗೆ 5-6 ಗಂಟೆಗೆಲ್ಲ ಮುಗಿದ್ಬಿಡುತ್ತಂತೆ. ಗುಡ್ ಮಾರ್ನಿಂಗ್. ಕರೆಕ್ಟಾಗಿ 3 ಅವರ್ ರೆಸ್ಟ್ ನಂತರ ಎಸ್ ಅಲಿಪಿರಿ ಕ್ಯೂ ಅಲ್ಲಿ ಹೋಗ್ತಿದ್ದೀವಿ ಟೋಕನ್ ಇಸ್ಕೊಳ್ಳೋಕ್ಕೆ. ಸೊ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಸೊ ಬೆಳಗ್ಗೆ ಹೇಗಿತ್ತು, ಇವಾಗ ಹೇಗಿದೆ ನೋಡ್ತಾ ಇದ್ದೀರಾ. ಸೊ ಬಿಸಿಲು ಲೈಕ್ ಹೊಡಿತೈತೆ. ಬಟ್ ಸೀರಿಯಸ್ಲಿ ಗೋಕರ್ಣ ಬಿಸಿಲು ನೋಡ್ಬಿಟ್ಟು ನನಗೆ ಈ ಬಿಸಿಲು ಅಷ್ಟೊಂದು ಏನಿಲ್ಲ ಅನ್ನೋ ಥರ ಒಂದು ಫೀಲ್ ಇದೆ. ಗೋಕರ್ಣದಲ್ಲಿ ನಾವು ಹೋಗಿದ್ದೀನ, ನಾನು ಕಂಡಿದ್ದು ಬಿಸಿಲು ಯಪ್ಪ ಲೋಕದಲ್ಲೇ ಕಂಡಿಲ್ಲ. ಅಷ್ಟು ಬಿಸಿಲು ಅಂದರೆ ಅಷ್ಟು ಬಿಸಿಲು. ಫೇಲ್ ಆನ್ ಮಾಡೋಣ. ಇಲ್ಲಿ ಗೆಟ್ಟಿಂಗ್ ಫಸ್ಟ್ ಯಪ್ಪ ದೇವಣ, ಎಷ್ಟು ಸಖತ್ತಾಗಿ ಬಿಸಿ ಬರ್ತಿದೆ. ಅಯ್ಯೋ ಯಪ್ಪ ದೇವಡ. ಈ ಕ್ಯಾಪು ಹಾಕೊಂಡ್ರೆ ಲೈಕ್ ಬಿಸಿಲು ಡೈರೆಕ್ಟ್ ಮುಖಕ್ಕೆ ತಡೆಯುತ್ತೆ ಅಂತ ನನಗೆ ಗೋಕರ್ಣದಲ್ಲಿ ಗೊತ್ತಾಗಿದೆ. ಅದಕ್ಕೆ ಮುಂಚೆ ನಾನು ನಿಜ ಅಷ್ಟು ಕಡೆ ಹೋಗಿದ್ದೀನಿ, ಬಟ್ ಕ್ಯಾಪ್ ಯೂಸ್ ಮಾಡಿಲ್ಲ. ಕಲ್ ತೆಗೆದ್ರ ಫೈನ್ ಗೈಸ್. ಪ್ಲ್ಯಾನ್ ಇಷ್ಟೇ. ಅಲಿಪಿರಿ ಹೇಳಿದ್ನಲ್ಲ ಭೂದೇವಿ ಕಾಂಪ್ಲೆಕ್ಸು, ಅಲ್ಲೋಗಿ ಬೆಳಗ್ಗೆ ನೋಡಿದ್ರಿ 5:15 ತೋರಿಸ್ದೆ. ಅರೌಂಡ್ ಐ ಥಿಂಕ್ ಓನ್ಲಿ ಫ್ಯೂ ಪೀಪಲ್ ಆರ್ ದೇರ್, 4 to 5 ಪೀಪಲ್ ಇದ್ರು ಅಷ್ಟೇ. ಸೊ ಇವಾಗ ಹೋಗಿ ನೋಡಬೇಕು. ಅದಕ್ಕೆ ಮುಂಚೆ ಪಾರ್ಕಿಂಗ್ ಹುಡ್ಕೋಣ. ಫೈನ್ ಗಾಯ್ಸ್, ಲೈಕ್ ಭೂದೇವಿ ಕಾಂಪ್ಲೆಕ್ಸ್ ಪಕ್ಕನೆ ಲೈಕ್ ತುಂಬಾ ದೊಡ್ಡದಾದ ಒಂದು ಪಾರ್ಕಿಂಗ್ ವ್ಯವಸ್ಥೆ ಇದೆ. ಲೈಕ್ ಡ್ರೋನ್ ಅಲ್ಲಿ ತೋರಿಸ್ಬೇಕಂತ ಆಸೆ, ಬಟ್ TTD ಅಂದ್ರೇನೆ ನೋ ಡ್ರೋನ್, ನೋ ಎಲೆಕ್ಟ್ರಿಕಲ್, ನೋ ಕ್ಯಾಮರಾಸ್ ಅಂತ ಫಿಕ್ಸ್ ಆಗ್ಬೇಕು. ಸದ್ಯಕ್ಕೆ ಮೊಬೈಲ್ ಆರು ಅಲೋ ಮಾಡಿದಾರಲ್ಲ. ಬಿಸಿಲು ನಂಗೆ ಸೀರಿಯಸ್ಲಿ ಖುಷಿ ಆಗ್ತಿದೆ. ಅಯ್ಯೋ ತಿರುಪತಿನ ಮತ್ತೆ ಹೋಗಿ ಬೇಯ್ಬೇಕಾ ಹಂಗೆ ಹಿಂಗೆ ಅನ್ಕೊಂಡೆ. ಕಂಪೇರ್ ಟು ಗೋಕರ್ಣ ನಮ್ಮ ತಾಯಣೆಗೂ 1000 ಪಟ್ಟು ಎಷ್ಟೋ ನೋಡಿ ಇಲ್ಲೇ ನಿಂತ್ಕೊಂಡಿರ್ತೀನಿ ದಿನ ಫುಲ್ಲು. ಅಷ್ಟೊಂದು ಬಿಸಿ ಮಟ್ಟ ಕಮ್ಮಿ ಇದೆ. ಬಿಸಿಲಿದೆ ಇಲ್ಲ ಅಂತಿಲ್ಲ, ಬಟ್ ಬಿಸಿ ಸುಡೋ ಒಂದು ಇದಂತಾರಲ್ಲ, ಸೊ ಅದು ನಮ್ಮ ತಾಯಣೆಗೆ ಅಷ್ಟೊಂದು ಇಲ್ವೇ ಇಲ್ಲ. ಸೊ ನೋಡಿ ಇದೆ ಭೂದೇವಿ ಕಾಂಪ್ಲೆಕ್ಸ್, ಭೂದೇವಿ ಉದ್ಯಾನವನಮು. ಗೈಸ್ ಇಲ್ಲೇ ಬೆಳಗ್ಗೆ ನೋಡಿರ್ತೀರಾ. ಸೊ ಇಲ್ಲೇ ಕ್ಯೂ ಇತ್ತು, ಬಟ್ ಇವಾಗ ಜನ ಯಾರು ಕೂತಾ ಇಲ್ಲ. ಅವರು
ಇಲ್ಲೇ ಕುತ್ಕೊಳ್ಳಿ, ಇನ್ನು ಓಪನ್ ಮಾಡಿಲ್ಲ. ಸೊ ಹೌ ಟು ಸ್ವಿಚ್ ದೇರ್ ಇಸ್ ದೇರ್ ಅಷ್ಟೇ. ಸೊ ಇದೇ ಸ್ಟಾರ್ಟಿಂಗ್ ಪಾಯಿಂಟು. ಫೈನ್, ಇವರೆಲ್ಲ ಅಲ್ದಕ್ಕೆ ಕಾಯ್ಕೊಂಡಿರೋರೆ. ಸೊ 10:44 ಆಯಿತು. ಇಷ್ಟೇ ಜನ ಇರೋದು ಸದ್ಯಕ್ಕೆ. ಸೊ ನೋಡೋಣ ಒಳಗಡೆ ಎಷ್ಟು ಗಂಟೆ ಹೋಗ್ತೀವಿ, ಎಲ್ಲ ತೊಗೊಳಕ್ಕೆ ಎಷ್ಟು ಗಂಟೆ ಆಗ್ತೀವಿ. 11:46 ಆಯಿತು, 45. ಸೊ ಇವಾಗ ಓಪನ್ ಮಾಡಿ ಬಿಡ್ತಾ ಇದ್ದಾರೆ. ಬಟ್ ಟಿಕೆಟ್ 4 ಗಂಟೆಗೆ ಅಂತ ಕೊಡೋದು. ಸೊ ಇಲ್ಲಿ ನಿಂತಿರೋರಿಂದ ಪ್ರಾಬ್ಲಮ್. ಸೊ ಬಿಟ್ಟಿದ್ದಾರೆ. ಸೊ ಆ್ಯಕ್ಚುಲಿ ಟಿಕೆಟ್ 4 ಗಂಟೆಗೆ ಕೊಡೋದಂತೆ. ಸೊ ಈಗ ರೋಡಲ್ಲಿ ಲೈನ್ ಲೆಂತ್ ಆಗ್ತಿದೆ ಅಂತ ಸೊ ಒಳಗಡೆ ಬಿಡ್ತೀವಿ, ಅಲ್ಲಿ ಕುತ್ಕೊಬೇಕು. 4 ಗಂಟೆಗೆ ಟಿಕೆಟ್ ಕೊಡೋದು ಅಂತ ಹೇಳ್ತಾರೆ. ಇಟ್ಸ್ ಓಕೆ, ಅಲ್ಲೇ ಒಳಗಡೆ ಶಾರ್ಟ್ ಕಟ್ಟಲ್ಲಿ ಬಂದ್ಬಿಟ್ವಿ ನಾವು. ನಮ್ಮವರಲ್ಲೇ ಸಿಕ್ಕಾಕೊಂಡ್ರು. ನಾವು ಬಂದಾಗ 10 ಜನ ಇದ್ದರು. ಈಗ ಪಕ್ಕ ಮಿನಿಮಮ್ 150-200 ಜನ ಸೇರಿಬಿಟ್ರು ಕೇವಲ 1 ಅವರಲ್ಲೇ. ನಾವೇನಾದ್ರು 12 ಗಂಟೆಗೆ ಬಂದಿದ್ದೆ ಪಕ್ಕ 300-400 ಜನ ಆಗುತ್ತೆ. ಫಸ್ಟ್ ಈ KG ದಿಲ್ಲಿಗೆ ಮುಕ್ತಾಯ ಆಗ್ತಿದೆ. ಸೊ ಇಲ್ಲೇ ಲಾಸ್ಟು. ಹಿಂಗೆ ಬರ್ಬೋದಿತ್ತಲ್ಲ ಇದು. ಇಲ್ಲೇ ಲಾಸ್ಟು. ಅದು ಐ ಥಿಂಕ್ ಒಳಗಡೆ ಕೊಡ್ತಾರೆ. ವಿ ಹ್ಯಾವ್ ಟು ಸೆಟಲ್ ಡೌನ್ ಹಿಯರ್. ದಿಗ ಅಂತ ಬಂತು, ಎಕ್ಸ್ಪ್ರೆಸ್ಸು ನಿಂತೋಯ್ತು. ಸೊ 11:52. ಆ ಡೋರ್ ಓಪನ್ ಮಾಡಿದ್ರೆ ನಮಗೆ ಟೋಕನ್ ಸಿಗುತ್ತೆ. ನೋಡೋಣ ಯಾವಾಗಂತ. ಖಾಲಿ ಫೈನ್ ಗಾಯ್ಸ್, 1:44 ಆಯಿತು. ಸೊ 10:44 ಬಂದ್ವಿ. ಲೈನ್ ಮಾಡಿ 1:52 ಯುಗ. ಅಲ್ಲ ಒಕಮ್ಮೆ ನಿಮಿಷಂ. ವಾಟ್ ಬ್ರೋ, ಯು ಆರ್ ವೆರಿ ರಾಂಗ್ ಬ್ರೋ. ಲೀವ್ ಬ್ರೋ, ಲೆಟ್ ಶಿ ಗೋ. ಒಕ್ಕ ನಿಮಿಷಂ. ಕೊಡ್ತಾರ. ವೆಯ್ಟ್ ಲೆದ್ದೆಗೋ ಬ್ರೋ. ಒಂದು ನಿಮಿಷ, ಎಲ್ಲೋ ಒಂದು ನಿಲ್ಲಿ ನೀನ್. ಓಕೆ ಗಾಯ್ಸ್, ಬಂದಾಯ್ತು. ಓ ಅದು ಅಲಿಪಿರಿ. ಎಸ್ ಗಾಯ್ಸ್, ಇಲ್ಲಿ 1ರಿಂದ ಐ ಥಿಂಕ್ 4 ಶ್ರೀವಾರಿ ಮೆಟ್ಟು. ಲೈಕ್ ಅಲ್ಲಿ ರೆಡ್ ಅಲ್ಲಿ ಇರೋದಲ್ಲ ಫಾರ್ ಅಲಿಪಿರಿ ದರ್ಶನ್. ಸೊ ಎರಡು ಒಂದೇ ಇದ್ರಲ್ಲಿ ಕೊಡ್ತಿದ್ದಾರೆ, ಬ್ಯಾಕ್ ಟು ಬ್ಯಾಕ್. ಈಗ ಮೈಕ್ ನಿಂತ್ಕೊಂಡು ಮಾತಾಡೋ ಅವಶ್ಯಕತೆ ಇಲ್ಲ. ಇನ್ನೊಂದೇನಂದ್ರೆ ಲೈಕ್ ಶ್ರೀವಾರಿ ಮೆಟ್ಟು ಟೋಕನ್ ಅಲ್ಲಿ ಲೈಕ್ ರೀಚ್ ಆಸ್ ಪರ್ ಟೈಮ್ ಸ್ಲಾಟ್ ಅಂತಿದೆ. ಅಂದ್ರೆ ಅಲ್ಲಿ ಟಿಕೆಟ್ ಅಲ್ಲಿ ನಮ್ಗೆ ಏನ್ ಟೈಮ್ ಕೊಡ್ತಾರೋ ಅದೇ ಟೈಮ್ ಹೋಗ್ಬೇಕು. ಬಟ್ ಆಧಾರ್ ಕಾರ್ಡ್ ಕೊಟ್ರೆ ನಿಮ್ಗೆ ಅಲ್ಲಿ ಫೋಟೋ ಹಿಡ್ಬಿಟ್ಟು ಅಲ್ಲಿಂದ ಸ್ಲಿಪ್ ಕೊಡ್ತಾರೆ. ಸೊ ಇಷ್ಟೇ, ಆಧಾರ್ ಕಾರ್ಡ್ ತಗೊಂಡ್ರು ಅಷ್ಟೇ, ಸ್ಲಿಪ್ ಕೊಟ್ರು ಫೋಟೋ ನೋಡ್ದ ಫ್ರೇಮ್ ಹಾಕ್ಸಿ ಕೊಡಿ. ಸೊ ಈ ತರ ಒಂದು ಬರುತ್ತಷ್ಟೇ. ಸೊ 12 o'clock ಕೊಟ್ಟಿದ್ದಾರೆ. ಯಾರಿದು ಬ್ರೋ? ಊಸ್ ದಿಸ್ ಬ್ರೋ, ನೀವ್ ಫೋಟೋ ಚೂಡ್ಕೊಂಡಿ ಬ್ರೋ. ಇದು ಪರವಾಗಿಲ್ಲ. ಏನ್ ಬ್ರೋ BOD ಪವನ್ ಕಲ್ಯಾಣ್. ನಡಿ ಮೂ ಅಷ್ಟೇ. 3 ಆಯ್ತು. ಸ್ಮೈಲ್ ಕೊಡ್, ಫೋಟೋ ಚೆನ್ನಾಗಿ ಬರುತ್ತೆ ಬ್ರೋ. ಯಾರು ಬ್ರೋ ಈ ಹುಡುಗಿ ಬ್ರೋ? ಸೊ ನಂದು ಬಂತು ಗೈಸ್, ನಂದು ಹಲ್ಲು ತೂತಾಗ್ಬಿಟ್ಟಿದೆ. ಎಸ್ ತಗೊಂಡಾಯ್ತು. ಎಸ್ ಗೈಸ್, ಫೈನಲಿ ವಿ ಗಾಟ್ ದ ಟೋಕನ್ ಫಾರ್ ಟುಮಾರೋ 12 PM. ಫೈನ್ ಆಯ್ತು. ಕೇವಲ ಎಷ್ಟಂತ ಹೇಳೋದು, ಕರೆಕ್ಟಾಗಿ 2 ಗಂಟೆ ಕೂಡ ಸ್ಟಾರ್ಟ್ ಮಾಡಿದ್ರು. 2:02 ನಮ್ದು ಮುಗ್ದೋಯ್ತು. ಸೊ ಅದೇ ಟೈಮ್ ಸ್ಲಾಟ್ಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಬಟ್ ಐ ಆಮ್ ನಾಟ್ ಶೋರ್. ಲೈಕ್ ನಾವು 6 ಗಂಟೆಗೆ ಹೋದ್ರೆ ಮೇ ಬಿ 3 ಅವರ್ ಮುಂಚೆ ಹೋಗ್ಬೋದು. ಹೆಂಗೋ ನಾಳೆ 12 ಗಂಟೆ ಒಳಗಡೆ ದರ್ಶನ ಆದ್ರೆ ಸಾಕಪ್ಪ. ಸೊ ಇವ್ರೊಬ್ರು ಏನೋ ಟೆರರಿಸ್ಟ್ ತರ ಲೈಕ್ ಮುಖಕ್ಕೆ ಸೀಲ್ ಹೊಡೆದ್ಬಿಟ್ಟಿದ್ದಾರೆ. ಫೈನ್, ಇಷ್ಟೇ ನೋಡ್ತಾ ಇದ್ದೀರಾ. ಎಕ್ಸಾಕ್ಟ್ಲಿ ನಾಳೆ ಮೇಘ ಬರ್ಡೇ. ಲೈಕ್ ಹ್ಯಾಪಿ ಬರ್ಡೇ ಸಿಸ್ಯಾಮ್. ಎಲ್ಲಿ ಟೋಕನ್ಸ್? ಆಂಟಿ ಹತ್ರ ಇದೆ. ಎಲ್ಲಿ ಶಶಿ ಎಲ್ಲಿ? ವಾಶ್ರೂಮ್ ಕ್ಲೀನ್ ಮಾಡ್ತಾವ್ರ, ವಾಟರ್ ಫಿಲ್ ಮಾಡ್ತಾವ್ರ. ಕರೆಕ್ಟಾಗಿ ಹೇಳೋ. ಸೊ ಗಾಯ್ಸ್, ಇಷ್ಟೇ ನೋಡಿ. ಸೊ ಎಲ್ಲ ಖುಷಿಯಲ್ಲಿ ಬರ್ತಾವ್ರೆ. ಸೊ 5,000 ಟೋಕನ್ಸ್ ಇದಕ್ಕೆ. ಸೊ ಅಲಿಪಿರಿ ಲೈನ್ ಅಲ್ಲಿ ಹೋಗ್ತಿದೆ ನೋಡಿ. ಸೊ ಅದು ನಿಮಗೆ ಅಲಿಪಿರಿಗೆ ಹೋಗೋ ಲೈನು. ಸೊ ಆಕ್ಚುಲಿ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಇನ್ ಕೇಸ್ ಏನಾದ್ರು 2 ಗಂಟೆ ಕೊಟ್ರೆ ಇವತ್ತು ಹೋಗೋಣ ಅಂತ. ಬಟ್ ಆಕ್ಚುಲಿ ಇವ್ರು ಪ್ಲಾನ್ ಹೇಗ್ ಮಾಡಿದಾರೆ ಅಂತ ಹೇಳಿದ್ರೆ, ಸೊ ಇವತ್ತು ಕೊಡೋ ಟೋಕನು ನೆಕ್ಸ್ಟ್ ದಿನ ಡೇಟ್ಗೆ ಕೊಡೋದು. ಸೊ ಇವತ್ತಿಂದು ಲೈಕ್ ನಾವು ಹೋಗಲ್ಲ. ಸೊ ಆ ಒಂದು ರೀಸನ್ ಇಂದ ವಿ ಹ್ಯಾವ್ ಟು ವೇಟ್. ಫಸ್ಟ್ 2 ಗಂಟೆ ಆಯ್ತು, ಹೋಗಿ ಊಟ ಮಾಡೋಣ. ಸೊ ಹೋಗಿ ಊಟ ಮುಗಿಸ್ಕೊಂಡು ಮುಂದೆ ಯೋಚನೆ ಮಾಡೋಣ. ಕಾರ್ ಎಲ್ಲಿ ನಿಲ್ಸಿದ್ವಿ? ಸೊ ಈ ತರ ಐತೆ ಪಾಪ ಅಲಿಪಿರಿ. ನೋಡಿ, ನಿಮ್ಗೆ ಇರೋದ್ರಲ್ಲೇ ಅಲಿಪಿರಿ ಕಷ್ಟ ಏನಪ್ಪಾ ಅಂತ ಹೇಳಿದ್ರೆ, ಒಂದು ಯಾವ್ದೇ ರೀತಿಯಾದ ಒಂದು ಚಾರ್ಜಸ್ ಇಟ್ಟಿಲ್ಲ. ನೋಡ್ತಿದ್ದೀರಾ, ನಾವು ಪಾರ್ಕ್ ಮಾಡುವಾಗ ಇಷ್ಟು ಕಾರ್ಗಳು ಇರ್ಲಿಲ್ಲ. ಸೊ ಈಗ ಹೆವಿ ಕಾರ್ಗಳು ಬಂದ್ಬಿಟ್ಟಿದಾವೆ. ಸೊ ಇದಕ್ಕೆ ಹೆಸರು ಏನೋ ಐತೆ, ಪಾರ್ಕಿಂಗು. ಇಲ್ಲಿ ಆಗ್ತಿದೀನಿ ನೋಡಿ. ಫೈನ್, ನಮ್ಮದು ಕಾರ್ನ ನಾನು ಮುಂದೆ ಇಟ್ಟೆ. ಅಲ್ಲಿರುತ್ತಾ ಐತೆ, ಇಲ್ಲೇ ಐತೆ ನೋಡಿ, ಇಲ್ಲೇ. గడు సండో తోడిగేను ముసుగండో
ವಾಟರ್ ಫಾಲ್ಸ್ ಇರ್ಲಿಲ್ಲ ಬಟ್ ಬಂದಿದ್ದೀವಿ ನೋಡಿ, ಅದೇ ಘಾಟ್ ರೋಡ್. ಲೈಕ್ ತಿರುಪತಿಯಿಂದ ಡೌನ್ ಇಳಿಯುವಾಗ ಲೈಕ್ ನೋಡಿ ಅದ್ರ ಮೇಲೆ ಬರ್ತವೆ. ಬಟ್ ವಾಟರ್ ಫಾಲ್ಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಸೊ ಅಲ್ಲಿಂದ ಸ್ಟ್ರೈಟ್ ನೋಡಿದ್ರೆ ನಮ್ಗೆ ಒಂದು ಹೈವೇ ವ್ಯೂ ಕಾಣಿಸುತ್ತೆ. ಅದು ನಾಳೆ ಸಾಯಂಕಾಲ ದರ್ಶನ ಆದ್ಮೇಲೆ ರಿಟರ್ನ್ ಇಳಿಯುವಾಗ ನಿಮ್ಗೆ ಈ ಹೈವೇ ತೋರಿಸ್ತೀನಿ. ಸೊ ಈಗ ಸದ್ಯಕ್ಕೆ ಇಲ್ಲೇ ಹೋಟ್ಲು ಹೊರೆಯನ್ ಅಂತ ಲಂಚ್ಗೆ ಬಂದಿದ್ದೀವಿ. ಬನ್ನಿ ತಿನ್ನಕ್ ಹೋಗೋಣ. ಸಿಡಿ ಲೋಕಕ್ಕೆ ಗೊತ್ತಿರೋದೆ ನಾವು ಊಟ ಎಷ್ಟು ಫಾಸ್ಟ್ ತಿಂತೀವಿ ಅಂತ. ಅಲ್ಲೂ ನಾನೇ, ಇಲ್ಲೂ ನಾನೇ, ಇಲ್ಲೂ ನಾನೇ. ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗೈತೆ. ಆಂಧ್ರ ಊಟ ಏನಿದೆ ಆಂಧ್ರ ಊಟನೇ, ರೇಟು ಅದೇ ತರ ಐತೆ. ಬಿಲ್ ಹೇಳ್ತೀನಿ ಎಷ್ಟಾಯ್ತು ಅಂತ. ಆಂಬಿಯನ್ಸ್ ಚೆನ್ನಾಗಿದೆ ಸೀರಿಯಸ್ಲಿ, ಬನ್ನಿಲ್ಲ ಹಂಗೆ. ಈ ಒಂದು ವ್ಯೂ ಪಾಯಿಂಟ್ ಜೊತೆಗೆ ನನಗೆ ಇದೇ ಹೆವಿ ಇಷ್ಟ ಆಗ್ತಿರೋದು. ಸಾಕಾಗೈತೆ ನೋಡಿ ಮೇಲ್ಗಡೆ ಫಾಲ್ಸು. ಸೊ ಈ ಒಂದು ವ್ಯೂ ಪಾಯಿಂಟ್ ಜೊತೆಗೆ ಹಂಗೆ ನೋಡ್ಕೊಂಡು ಇಲ್ಲಿ ಕುತ್ಕೊಂಡು ತಿಂದ್ರೆ ಸಾಯಂಕಾಲ ಹೊತ್ತು ಸಖತ್ತಾಗಿರುತ್ತೆ. ಲೆಮನ್ನು ಥ್ಯಾಂಕ್ ಯು. ಏಯ್ ನಂದದು ಬ್ರೋ, ಎಷ್ಟಾಯ್ತು ಬ್ರೋ? ಅಷ್ಟೇನಾ? 2031 ಇನ್ನು 6 ವರ್ಷ, ಇನ್ನು 6 years. ಮುಗೀತು ಟೈಮು. ಊಟ ಮುಗ್ಸೋಕ್ಕೆ 3:28. ಏನ್ ಮಾಡೋಣ? ಊಟ ಮಾಡ್ಬಿಟ್ಟು ಈಚೆ ಕುತ್ಕೊಂತಿದ್ದೀನಿ. ನನಗೆ ನಮ್ಮ ಅಚ್ಚ ನೆನಪಾಗ್ತಿದ್ದಾನೆ. ಯಾರು ಹೇಳಿ? ನಮ್ಮ ದಾಸ್, ಲಿಯೋ ದಾಸ್. ಎಸ್, ಗೋಕರ್ಣದಲ್ಲಿ ಲೈಕ್ ಊಟ ಲೈಕ್ ಇವಾಗೆಲ್ಲ ಯಾವಾಗಲೂ ಅಷ್ಟೇ ಫಸ್ಟ್ ನಾನೇ ತಿಂದು ಮುಗಿಸೋದು, ಗಬ ಗಬ ಅಂತ ತಿಂದ್ಬಿಡ್ತೀನಿ. ಸೊ ಅದೇ ತರ ತಿಂದು ಈಚೆ ಬರುವಾಗ ಅಯ್ಯೋ ಲಿಯೋ ಇರ್ತಾನಲ್ಲ ಕಾರಲ್ಲಿ ಅಂತ ಅನ್ಕೊಂಡ್ಬಂದ್ರೆ ಹೌದಲ್ಲ ಅವ್ನು ಅಲ್ಲೇ ಬಿಟ್ಟು ಬಂತೀವಿ ಅಂತ ಆಮೇಲೆ ರಿಮೈಂಡ್ ಆಗ್ತದೆ. ಆಕ್ಚುಲಿ ಅಲ್ಲಿ ಮುಂದೆನೆ ಲೈಕ್ ತಿರುಪತಿಗೆ ಲೆಫ್ಟ್ ತಗೊಬೇಕು. ಸೊ ಹಾಗೆ ಈಗ ಬಂದ್ರೆ ಇದು ಸ್ಟ್ರೈಟ್ ರೇಣಿಗುಂಟಾಗ ಹೋಗುತ್ತೆ. ಇಲ್ಲಿಂದ ಈಗ ನಾವು ವೈಜಾಗ್ ಹೋಗುವಾಗ ಕೂಡ ಹಿಂಗೆ ಹೋಗ್ಬೇಕು. ಸೊ ಸಿಕ್ಕಾಪಟ್ಟೆ ಹೋಟ್ಲ್ಗಳಿದಾವೆ. ಇಲ್ಲೊಂದಿದಾವ ಹೇಳಿ, ಇಲ್ಲೊಂದಿದೆ, ಆಮೇಲೆ ಇದು ರಾಜ್ ಪಾರ್ಕು, ಆಮೇಲೆ A2B, ಆಮೇಲೆ ಇದು ಎಂಡ. ನಿಮ್ ಸಿಗರೇಟ್ ಹೊಡೆದಿದ ತಕ್ಷಣ ಪವರ್ ಬಂದ್ಬಿಡುತ್ತೆ. ಎಷ್ಟಂತ ಕುಡಿತಾರಪ್ಪ. 2 hours later. ಗುಡ್ ಈವ್ನಿಂಗ್. ಎಷ್ಟು ಟೈಮ್ 5:19 ಆಯ್ತು. ಹೊಸ ಅಷ್ಟೇ ಏನಕ್ಕೆ ಅಂತ ಆದಷ್ಟು ಬೇಗ ನಿಮ್ಗೆ ಗೊತ್ತಾಗುತ್ತೆ. ಇರಪ್ಪ ಬಂದೆ, ಬಂದೆ. 4th ಫ್ಲೋರ್ ನೋಡೋಣ, ಸನ್ಸೆಟ್ ನೋಡೋಣ. ಥ್ಯಾಂಕ್ ಗುಡ್ ಲಿಫ್ಟ್. ಎಸ್, ಸೂರ್ಯ ಇಳಿತಾ ಇದೆ. ಟೈಮ್ 5:20 ಆಯಿತು. ಸೊ ಇದೇನೆಲ್ಲ ಫ್ಲೋರ್ ಒಂದೇ ಥರ ಐತೆ. ಎಸ್, ವಿ ಕೇಮ್ ಅನ್ ಟಾಪ್, ಹಾಪಿಂಗ್ ಅವರ್ 4th ಫ್ಲೋರ್. ಸ್ಟೇರ್ಕೇಸ್ ఇక్కడ. ಓ ಮೈ ಗಾಡ್, ಸೊ awesome bro, really nice. oh my god ಗೈಸ್, ಇಲ್ಲಿ ಏಣಿ ಹಾಕೋರೆ. ಏಣಿ ಹಾಕ್ಬಿಟ್ಟು ಆ ಬೆಟ್ಟ ನೋಡೋಣ. ಸೊ ಏಣಿ ಸ್ವಲ್ಪ ವೀಕಾಗಿ ಐತೆ, ಹುಷಾರಾಗಿ ಎಕ್ಬೇಕು. ಆಮೇಲೆ ಯಾರು ಇದ್ದವರಪ್ಪ ಅವರು ಇಲ್ಲ ಸದ್ಯಕ್ಕೆ. ಎಸ್, ಎಲ್ಲರೂ ಕರಿಯೋಣ. ಓಹೋ ವ್ಯೂ ನೋಡಿ ಗಾಯ್ಸ್. ವ್ಯೂ ನೋಡಿ ಗಾಯ್ಸ್. ಓ ಮೈ ಗಾಡ್, ನೋಡಿ ಈ ಸೈಡ್ ಫುಲ್ಲು ಸಿಟಿ ವ್ಯೂ. ಡ್ರೋನ್ ತಂದಿರ ಆರಿಸ್ಬೋದಿತ್ತಾ? ವಾ, ಇಲ್ಲಿ ನೋಡ್ರಿ. ಕಮಾನ್ దమ్ముంటే మేలే రారా శ్రీహరి గారు, మేలు వస్తే చూపిస్తాను. చేసుకోమని వస్తుంది.
ಗೈಸ್ 8:18 ಆಯ್ತು. ಸೊ ಲಂಚ್ ಲೈಕ್ ಶಾಪಿಂಗ್ ಎಲ್ಲ ಮುಗೀತು. ಸೊ ಈಗ ಈ ಹೋಟ್ಲಿಗೆ ಬಂದಿದ್ದೀವಿ, ಜಲ್ಪನ್ ಬಬಾಯ್ ಹೋಟೆಲ್ ಅಂತೆ. ಸೊ ಏನು ಗುರು, ತಿರುಪತಿ ಶ್ರೀವಾರಿ ಮೆಟ್ಲು ತೋರಿಸ್ತೀನಿ ಅಂದ್ಬಿಟ್ಟು ಊರು ಸುತ್ತಾಡ್ತಿದ್ದೆ ಅಂತ ಅನ್ಕೊಬೋದು. ಒಂಥರ ಚೆನ್ನಾಗೈತಿ ತಿರುಪತಿ ಫುಲ್ಲು ಸುತ್ತಾಡ್ತಿರೋದು. ಸೊ ಬನ್ನಿ ಹೋಗಿ ಡಿನ್ನರ್ ಮುಗಿಸೋಣ. 12,000 ರೂಪಾಯಿ ಆಯಿತು. ಕುತ್ಕೊಂಡವ್ರೆ. ಸೊ ಈಗ 2,000 ಆಗುತ್ತೆ ನೋಡಿ. ನಾರ್ಮಲ್ ತಿನ್ಬೋದು, ಬಟ್ ಏನಪ್ಪ ಪಾಶ್ ಆಗಿ ತಿನ್ನಬೇಕು ಅಂತ ಕೆಲವೊಬ್ರು ಅಷ್ಟೇ. Amuga dumuga amal dumal.